ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹ್ಯಾಪಿ ಬರ್ತ್ಡೇ ಟು ಮೀ. ಯಾಕೆ ಅಂತಂದರೆ ನಾನು ಯಾವತ್ತೂ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಡೈಲಿ ಇವತ್ತೊಂದು ದಿನ ಮಿನಿ ಬ್ಲಾಗ್, ಇವತ್ತು ಮತ್ತು ನಾಳೆ ಯಾವ ಥರ ಮಿನಿ ಬ್ಲಾಗ್ ನಂದಿರುತ್ತೆ ಅಂತ ನೋಡ್ತೀನಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಏನಪ್ಪ ಮಾಡ್ತಾಯಿದ್ದೀನಿ ಅಂತಂದರೆ ಕಾಯಿ ಕೀಳೋಕ್ಕೆ ಬಂದಿದ್ದಾರೆ ತೋಟದಲ್ಲಿ. ನಮ್ಮ ಅಪ್ಪ ಅಮ್ಮ ಎಲ್ಲ ವಿಶ್ ಮಾಡಿ ಚೆನ್ನಾಗಿರೋ, ಯಾರು ಸಹವಾಸನೂ ಮಾಡಬೇಡ, ಓದೋರು ಐತಾರೆ ಬಂದವ್ರು ಬರ್ತಾರೆ ಅಂತಂತಂದರು. ಇದು ಬಂದು ನಮ್ಮಪ್ಪ ಮಾಡಿರೋ ಸ್ವಂತ ಜಾಗ, ಆಮೇಲೆ ನಮ್ಮದಲ್ಲ. ಯಾಕೆಂದರೆ ಎಲ್ಲ ನಮ್ಮದು ಅಂತ ಅಂದ್ಕೊಂಡು ಪಾಪ ಕೇಸ್ ಹಾಕೋಕೆ ನಿಂತ್ಕೊಬಿಡ್ತಾರೆ. ಕಾಯಿ ಕೀಳಿಸ್ತಾಯಿದ್ದೀನಿ, ಕಾಯಿ ಎತ್ತಾಕಬೇಕು. ಇದು ಬಂದು ನಮ್ಮ ತೋಟ, ಅಡಿಕೆ ತೋಟ. ಅಡಿಕೆ ಮತ್ತು ಪ್ಲಸ್ ತೆಂಗು ಎರಡೂ ಇದೆ. ಅಡಿಕೆ ಎಲ್ಲ ಎಷ್ಟೆಷ್ಟು ದೊಡ್ಡ ಐತೆ. ಏನೋ ಮಾಡಬೇಕಲ್ವ, ಗ್ರಾಫಿಕ್ ಡಿಸೈನರ್ ಜಾಬ್ ಬಿಟ್ಟಾದಮೇಲೆ ಈ ಥರ ಎಲ್ಲ ಕೆಲಸ ಮಾಡಬೇಕು ಅಂತ. ಆ್ಯಕ್ಚುಲಿ ಪ್ರೊಫೆಷ್ನಲ್ ಬಂದು ನಂದು TV5 ಗ್ರಾಫಿಕ್ ಡಿಸೈನರಾಗಿ ವರ್ಕ್ ಮಾಡ್ತಾಯಿರೋದು. ಇದು ಬಂದು ಸೈಡ್ ಬಿಸ್ನೆಸ್ಸು. ಯಾಕೆಂದರೆ ಈ ಟೆಕ್ನಾಲಜಿ ಎಲ್ಲ ಇರೋದ್ರಿಂದ ಗ್ರಾಫಿಕ್ಸ್ ಅವ್ರ ವ್ಯಾಲ್ಯೂ ತುಂಬ ಕಡಿಮೆ ಆಗೈತೆ. ಯಾವಾಗ ಬೇಕು ಆವಾಗ ಕೆಲಸ ಡಮಾರ್ ಆಗ್ಬೋದು. ಇನ್ನು 2 ವರ್ಷ ಏನು ಚಿಂತೆ ಇಲ್ಲ, ಬಟ್ ಇದನ್ನೆಲ್ಲ ಮಾಡಿಕೊಂಡ್ರೆ ನಮಗೆ ಉಪಯೋಗ ಆಗುತ್ತೆ ಫ್ಯೂಚರ್. ಇನ್ ಕೇಸ್ ಫ್ಯೂಚರಲ್ಲಿ ಎಲ್ಲ ಉಪಯೋಗ. ಇದು ಆರಾಮಾಗಿರ್ಬೋದು ಜೀವನದಲ್ಲಿ ಈ ಥರ ಎಲ್ಲ ಮಾಡಿಕೊಂಡು. ಇದು ಬಂದು ನಮ್ಮ ಅಕ್ಕಂದು ಜಾಗ. ಇಲ್ಲೂ ಕಾಯಿ ಕೀಳಿಸಿ ಕಾಯಿನೆಲ್ಲ ಎತ್ತಾಕ್ತಾಯಿದ್ದೀನಿ. ಸದ್ಯಕ್ಕೆ ನಂದು ಅಂತ ನಾನೇನು ಮಾಡ್ಕೊಳ್ಳಲ್ಲ. ಬಿಕಾಸ್ ಗೊತ್ತು ಇವತ್ತೊಂದು ದಿನ ಎಷ್ಟು ಪ್ರಪಂಚ ಹೆಂಗೆ ಹಾಳು ಮಾಡಿ ಆಸ್ತಿಗೋಸ್ಕರ ಏನೇನು ಮಾಡ್ತವ್ರೆ ಅಂತ. ಹಂಗಾಗಿ ಇದೆಲ್ಲ ನಮ್ಮ ಅಕ್ಕಂದು. ನಮ್ಮ ಅಕ್ಕನ ಇಟ್ಕೊಂಡಿರೋದು. ಇದು ಅಡಿಕೆ ತೆಂಗೈತೆ. ಇಲ್ಲಿ ಇವತ್ತು ಟ್ಯಾಕ್ಟ್ರ್ ಬರೋಕ್ಕಾಗ್ತಾಯಿಲ್ಲ ತ್ಯಾವ ಇರೋದ್ರಿಂದ. ನೋಡಿ, 1,70,000 ರೂಪಾಯಿ ಈ ಥರ ಗಾಡೀಲಿ ಈ ಥರ ಎತ್ಕೊಂಡು ಎಲ್ಲರಿಗೂ ಹೋಗ್ತಾಯಿದೆ. ನಿಜ ಈ ಥರ ಕಂಪ್ನಿಯವ್ರು ಏನಾರು ನೋಡಿದ್ರೆ ನಾನು ಹಾಕ್ಕೊಂಡು ಸತ್ತೋಗ್ತಾನೆ. ಇಷ್ಟು ಕಾಯಿನೆಲ್ಲ ಇವಾಗ ಚೀಲದಲ್ಲಿ ಹತ್ರದಲ್ಲಿ ಎತ್ಕೊಂಡು ಹೋಗ್ಬೇಕು. ಏನೆಲ್ಲ ಅಲ್ಲಿಂದ ಲೋಡ್ ಮಾಡಿಕೊಂಡು ಮನೆ ಹತ್ರನೇ ತಗೋಗ್ತಾಯಿದ್ವಿ. ಯಾಕೆ ಸುಲಿಯೋರು ಯಾರೂ ಸಿಕ್ಕಿಲ್ಲ. ಸುಮ್ಮನೆ ಇವತ್ತೊಂದು ದಿನ ಕಾಯಿನ ರೇಟು 57 ರೂಪಾಯಿ kg ಆಯ್ತು. ಹಂಗಾಗಿ ಫೈನಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇದು 4ನೇದು 5ನೇದು ಎಳ್ನೀರು ಕುಡಿತಾಯಿದ್ದೇನೆ. ಫೈನಲಿ ನಮ್ಮ ಮನೆ ದೇವರು ದೇವಸ್ಥಾನಕ್ಕೆ ಬಂದು, ಕಾಲ ಭೈರವೇಶ್ವರ ಅಂತ ನಮ್ಮ ಮನೆ ದೇವರು ಭೈರವೇಶ್ವರ ಅಂತ. ಇವತ್ತು ಒಂದು ಬರ್ತಡೇ ಆಗಿರೋದ್ರಿಂದ ನಾನು ನಮ್ಮ ಅಪ್ಪ ಅಮ್ಮ ಎಲ್ಲ ದೇವಸ್ಥಾನಕ್ಕೆ ಬಂದಿದ್ದೆ. ಇದೆ ಇದು ಬದ್ನಿ ಮುದ್ದೂರಲ್ಲಿ ಐತೆ ದೇವಸ್ಥಾನ. ಯಾರೋ ಬರ್ತಡೇ ವಿಶ್ ಮಾಡಿಲ್ಲ ಅಂತ ಏನೇನೋ ಮಾಡ್ಕೊಳಕ್ಕಂತ ಹೋಗಿದ್ದು. ಬಟ್ ಅಪ್ಪ ಅಮ್ಮನಿಗಿಂತ ಬೇರೆಯವ್ರು ಯಾರೂ ಸಿಗೋಲ್ಲ. ಅಪ್ಪ ಅಮ್ಮನ ಚೆನ್ನಾಗಿ ನೋಡಿಕೊಂಡ್ರೆ ಅದ್ರಲ್ಲಿ ಚೆನ್ನಾಗಿರ್ತೀವಿ. ಅಪ್ಪ ಅಮ್ಮನಿಗಿಂತ ಬೇರೆಯವ್ರು ಯಾರೂ ಬರಲ್ಲ. ಬರೋಣ, ಪೂಜೆ ಆಯಿತು. ಇಲ್ಲಿಂದ ಇಲ್ಲೇ ನಮ್ಮದು ಹೆಣ್ದೇವ್ರ ದೇವಸ್ಥಾನ ಐತೆ. ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟು KM ದೊಡ್ಡಿಗೆ ಹೋಗ್ತೀವಿ. ಓಯ್ ಚಿನ್ನಿ, ಸೆಕೆಂಡ್ ಕೊಡು. ನೋಡಿ, ಇದು ಬಂದು ನಮ್ಮ ಮನೆ ಹೆಣ್ದೇವ್ರ ದೇವಸ್ಥಾನ. ಚಿಕ್ಕಮ್ಮ ಅಂತ, ಚಿಕ್ಕಮ್ಮ ತಾಯಿ.
ಇವಾಗ ಮುಗೀತು. ಇಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಕೆಮ್ಮದೊಡ್ಡಿ ಹತ್ರ ಹೋಗ್ತಾಯಿದ್ದೆ. ನಮ್ಮ ಮನೆ ದೇವ್ರು ಮುಗಿಸ್ಕೊಂಡು ಇಲ್ಲಿ ಕಂಚಿನ ಮಾರಮ್ಮ ದೇವಸ್ಥಾನ ಹತ್ರ ಇದು ನಮ್ಮ ಫ್ರೆಂಡ್ ಅವರವರು ಕೆಮ್ಮದೊಡ್ಡಿ ಹತ್ರ ಆಲೋಪಜನಹಳ್ಳಿ ಅಂತ ಇರೋದು. ಎಲ್ಲಿದ್ದೀನಿ ಅಂತ ಅಂದರೆ ನಾಯನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ. ಮೆಟ್ರೋ ಸ್ಟೇಷನಲ್ಲಿ ಇಳಿದು ಗ್ಲೋಬಲ್ ಮಾಲ್ಗೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ನಾನು ಮತ್ತು ನಮ್ಮ ಫ್ರೆಂಡು ಇನ್ನೊಬ್ಳು ಮೂವಿಗೆ ಹೋಗ್ತಾಯಿದ್ದೀವಿ. ಆ ಫ್ರೆಂಡನ್ನು ತೋರಿಸಿದ್ರೆ ನಮಗೆ ಸ್ವಲ್ಪ ಪ್ರಾಬ್ಲಮ್. ಹಾಗಾಗಿ ಸ್ಪೈಡರ್ ಮ್ಯಾನ್ ಹೀಗೆ ಅದಾದಮೇಲೆ ನೆಕ್ಸ್ಟು ಹೋಗಿ ಅದು 4DX ಮ್ಯಾಕ್ಸ್ಗೆ ಹೋಗ್ತಾ ಇರೋದು. ಒಂದಷ್ಟು ಜನಕ್ಕೆ ಯೋಗ್ಯತೆ ಇರೋಲ್ಲ ಈ ಥರ ಬಂದು ಫಿಲಮ್ ನೋಡಬೇಕು ಅಂತ ಎಲ್ಲ ಎಷ್ಟೊಂದು ಜನಕ್ಕೆ ಅದೃಷ್ಟ ಇರೋಲ್ಲ. ಅದರ ಬದಲು ಬೇರೆಯವ್ರು ಬರ್ತಾವೆ. ಇದು DK ಶಿವಕುಮಾರ್ ಮಾಲ್. ಇದು ಇಂಡಿಪೆಂಡೆನ್ಸ್ ಡೇ ಎಲ್ಲ ಜೋರಾಗಿ ಮಾಡಿದ್ದಾರೆ. पहुंचाकर बेहतर दाम दिला रही है। साथ ही किसानों को एक्सपोर्ट ट्रेनिंग सर्टिफिकेट लॉजिस्टिक्स और वैश्विक बाजारों की जानकारी देकर सशक्त बना रही है।